ಬಯಲು ಸೀಮೆಯ ಜನ ನಿರಂತರ ಬರಗಾಲದಿಂದ ಕಂಗೆಟ್ಟಿದ್ದಾರೆ. ಜನ ಜಾನುವಾರುಗಳಿಗೆ ಕುಡಿಯೋಕೆ ಸಮರ್ಪಕ ನೀರು ಸಹ ಸಿಗದಂತಹ ಸ್ಥಿತಿ ಅವರದ್ದು. ಗಿಡ ಮರಗಳು ಸಹ ಜೀವ ಕಳೆದುಕೊಂಡು ಭೂಮಿಗೆ ಉರುಳುತ್ತಿವೆ. ಇಂತಹ ಸ್ಥಿತಿಯನ್ನ ಕಂಡು ನೊಂದ ಸ್ವಾಮೀಜಿಯೊಬ್ಬರು ಪರಿಸರ ಸಂರಕ್ಷಣೆಯ ದಾರಿ ಹಿಡಿದಿದ್ದಾರೆ. ಅಬ್ಬಬ್ಬಾ, ಎಂತ ಉರಿ ಬಿಸಿಲು, ಹೊರಗಡೆ ಕಾಲಿಡಕ್ಕೂ ಆಗ್ತಿಲ್ಲ. ಮನೆ ಒಳಗೆ ಕೂತ್ರು ಬೆವರುವ ಸ್ಥಿತಿ. ರಾತ್ರಿಯಲ್ಲಂತೂ ಸೆಕೆಗೆ ನಿದ್ದೆನೇ ಇಲ್ಲ. ಮಹಡಿ ಮೇಲ್ ನಿಂತ್ರೂ ತಣ್ಣಗಿನ ಗಾಳಿ ಬೀಸ್ತಿಲ್ಲ. ಕಳೆದ ಕೆಲ ವರ್ಷಗಳಿಂದ ಬೇಸಿಗೆ ಆರಂಭವಾದೊಡನೆ ಎಲ್ಲರ ಬಾಯಲ್ಲೂ ಕೇಳ್ಬರೋ ಮಾತಿವು. ಇದರಿಂದ ಬೇಸತ್ತ ಸಿರಿಗೆರೆಯ ತರಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಮಸ್ಯೆಗೆ ಅಂತ್ಯ ಹಾಡಲು ಮುಂದಾಗಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಬಳಿಯ ಅರಣ್ಯ ಪ್ರದೇಶದಲ್ಲಿ ಸುಮಾರು 3.5 ಲಕ್ಷದಷ್ಟು ವಿವಿಧ ತಳಿಯ ಬೀಜ ದುಂಡೆಗಳನ್ನ ಅರಣ್ಯದಲ್ಲಿ ಚೆಲ್ಲಾಯಿತು. ಜೊತೆಗೆ ನೀರಿಗಾಗಿ ಅರಣ್ಯ ಘೋಷ ವಾಕ್ಯದಡಿ ಅಂಕುರೋತ್ಸವ ಅಭಿಯಾನವನ್ನ ಆಯೋಜಿಸಲಾಗಿತ್ತು. ಬರಡು ಭೂಮಿಯಲ್ಲಿ ಹಸಿರು ಮೂಡಿಸಲು ಪ್ರಯತ್ನ ಮಾಡಲಾಯಿತು. ನಮ್ಮ ಶಾಲೆ ವಿದ್ಯಾರ್ಥಿಗಳು ಕಳೆದ ವಾರ ಒಂದು ಬೀಜದ ಉಂಡೆಗಳನ್ನು ತಯಾರು ಮಾಡಿದರು. ಸಸಿಗಳನ್ನು ನೆಡೋದಕ್ಕಿಂತ ಬೀಜದ ಉಂಡೆಗಳನ್ನು ಇಲ್ಲಿ ಹಾಕಿದರೆ ಅವು ಹೆಚ್ಚು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆ ಸಸ್ಯಗಳು ಇಲ್ಲಿ ಬೆಳೆಸುವ ಸಾಧ್ಯತೆ ಇದೆ ಅಂತ ಕಂಡು ಬಂದು ಅದನ್ನೀಗ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇನ್ನು ಸಿರಿಗೆರೆ ಮಠದ ವಿವಿಧ ಶಾಲಾ ಕಾಲೇಜುಗಳ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವನ ಮಹೋತ್ಸವದಲ್ಲಿ ಪಾಲ್ಗೊಂಡು ಬೀಜ ನೆಟ್ಟರು. ಇತ್ತ ಬೀಜ ದುಂಡೆ ಚೆಲ್ಲುವ ಈ ವಿನೂತನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸೌಭಾಗ್ಯ ಬಸವರಾಜನ್, ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಶಾಲಾ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಸುಮಾರು 3.5-4 ಲಕ್ಷ ಬೀಜದ ಉಂಡೆಗಳನ್ನು ಮಾಡಿ ಕಾಡನ್ನು ರಕ್ಷಿಸಬೇಕು ಅಂತ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ತುಂಬ ಒಳ್ಳೆಯ ಕೆಲಸ. ಹಾಗಾಗಿ ಅವರಿಗೆ ನಾನು ಒಬ್ಬ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ. ಒಂದೆಡೆ ಕಾಡಿನ ಜಾಗವನ್ನೆಲ್ಲ ನಾಡು ಆವರಿಸಿಕೊಳ್ತಿರುವ ಈ ಹೊತ್ತಿನಲ್ಲಿ ಕಾಡು ಉಳಿಸಲು ಅಲ್ಲಲ್ಲಿ ಪರಿಸರ ಪ್ರೇಮಿಗಳು ಹೊಸ ಪ್ರಯೋಗಗಳನ್ನ ಮಾಡ್ತಲೇ ಇದ್ದಾರೆ. ಅಂಥ ಪ್ರಯೋಗಗಳಲ್ಲಿ ಇದು ಒಂದಾಗಿದ್ದು ಇವರ ಕಾರ್ಯ ಯಶಸ್ವಿಯಾಗಲಿ ಅನ್ನೋದೇ ಎಲ್ಲರ ಆಶಯ. ಬಸವರಾಜ್, TV9 ಚಿತ್ರದುರ್ಗ.